ಹಾಯ್ ಹಲೋ ನಮಸ್ಕಾರ. ಇವತ್ತು ಕ್ಯಾರೆಟ್ ಬಳಸಿ ರಸಮಲೈ ಮಾಡೋಣವಾ? ನಾನು 2 ಡೆಲ್ಲಿ ಕ್ಯಾರೆಟ್ ಮತ್ತು ಒಂದು ನಾರ್ಮಲ್ ಕ್ಯಾರೆಟ್ ತೆಗೆದು ಸಣ್ಣದಾಗಿ ಪೀಸಸ್ ಮಾಡಿ ರುಬ್ಕೊತಾ ಇದ್ದೀನಿ. ರುಬ್ಬಿದಂಥ ಮಿಶ್ರಣವನ್ನು ನೀರೆಲ್ಲ ಹೋಗೋ ಥರ ಬಾಣಲೆಲಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈಗ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇದೆ. ಈಗ ಇದಕ್ಕೆ ಹುರಿದಿಟ್ಕೊಂಡಂಥ ಸಣ್ಣ ರವೆನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಸೇಮ್ ಕ್ಯಾರೆಟ್ ಲಡ್ಡು ಮಾಡ್ದಂಗೆ ಇರುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ವಲ್ಪ ಹಾಲಲ್ಲಿ ಹಾಕೋದಿರುತ್ತೆ. ಇದು ರವೆ ಜೊತೆ ಚೆನ್ನಾಗಿ ಬೆಂದಾದ ನಂತರ ಸಕ್ಕರೆ ಸೇರಿಸ್ಕೊಂಡು ಸಕ್ಕರೆ ಕರಗಿ ಪಾಕ ಬಿಟ್ಕೊಂಡು ಚೆನ್ನಾಗಿ ಬೇಯೋ ಥರ ಮಾಡ್ಕೋಬೇಕು. ಆ ನಂತರ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಉಂಡೆಗಳನ್ನ 5 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಸಣ್ಣ ಜಾಲರಿ ತೊಗೊಂಡು ಅದರೊಳಗೆ ಬಾಳೆ ಎಲೆ ಇಟ್ಟು ಉಂಡೆಗಳನ್ನ ಹಾಕ್ಕೊಂಡು ಕುದೀತಾ ಇರೋ ಬಿಸಿನೀರು ಮೇಲೆ ಇಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊತೀನಿ. ಇದಾದ ನಂತರ ಹಾಲು ಕುದೀಲಿಕ್ಕಿಟ್ಟು 1 ಸ್ಪೂನು ಕಸ್ಟರ್ಡ್ ಪೌಡ್ರ್ ತೊಗೊಂಡು ಹಾಲಿನಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಕುದೀತಾ ಇರೋ ಹಾಲಿನ ಜೊತೆಗೆ ಕ್ಯಾರೆಟ್ಗೆ ಈಗಾಗಲೇ ಸಕ್ಕರೆ ಹಾಕಿದ್ದೀವಿ. ಈಗ ನೋಡಿ ಹಾಕೋಬೇಕಾಗುತ್ತೆ ಹಾಲಿಗೆ ಸಕ್ಕರೆನ. ಸಕ್ಕರೆ ಕರಗಿದ ನಂತರ ಕಲಸಿಟ್ಕೊಂಡಂಥ ಕಸ್ಟರ್ಡ್ ಪೌಡರ್ ಮಿಶ್ರಣನ ಸೇರಿಸ್ಕೊಂಡು ಕೈ ಬಿಡದೇ ತಿರುಗಿಸ್ಕೋಬೇಕಾಗುತ್ತೆ. ಗಟ್ಟಿಯಾಗುತ್ತೆ ಈ ಸಂದರ್ಭದಲ್ಲಿ ಹಾಲು. ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ನ್ಫ್ಲೋರ್ನೂ ಹಾಕೋಬಹುದು, ಹಾಲು ತಿಕ್ನೆಸ್ಗೋಸ್ಕರ ಅಷ್ಟೇ. ಹಾಗೆ ಸ್ಟೀಮ್ ಮಾಡಿಟ್ಕೊಂಡಂಥ ಉಂಡೆಗಳನ್ನು ಹಾಕ್ಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ಸೂಪರಾದ ರಸಮಲೈ. ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.